ನಿನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿ ಜೆ ಪಿ 2 ಸ್ಥಾನವನ್ನು ಗೆದ್ದಿದೆ. 2 ಸ್ಥಾನ ಅವರಿಗಿದ್ದಂಥ ಶಕ್ತಿ ಅಷ್ಟೇ. ಆದ್ದರಿಂದ ಈ 2 ಸ್ಥಾನವನ್ನು ಗೆದ್ದಿದ್ದು ಏನು ಅದು ಶಾಕಿಂಗ್ ಏನಲ್ಲ. ಆದರೆ ಏನು JDS ಸೀಟೇನು ಕಳೆದುಕೊಂಡು ಅದು ಶಾಕಿಂಗ್. ಅದ್ರ ಬಗ್ಗೆ ಬಿ ಜೆ ಪಿ ತಲೆ ಕೆಡಿಸ್ಕೊಂಡಿದೆ ಅಂತಲೂ ನನಗನ್ಸಲ್ಲ. ಸೊ ವಿಜೇಂದ್ರ ಯಡಿಯೂರಪ್ಪ ಇದನ್ನು ನಿರೀಕ್ಷೆ ಮಾಡಿದರೆ, ಅವರು ಇದನ್ನು ಬಯಸಿದರೆ, ಈ ಮೂಲಕ ಮೈತ್ರಿ ಏನಿದೆಯಲ್ಲ, ಮೈತ್ರಿ ಅದೇನೋ ಒಡೆಯುವ ಹಂತಕ್ಕೆ ಹೋಗಲಿ ಅಂತ ಇವರು ಆಸೆ ಪಟ್ಟಿದ್ದರೆ ಹೇಳುವುದು ಕಷ್ಟ. ಆದರೆ ಕಳೆದ 2-3 ದಿನಗಳಿಂದ ಭಾಳ ಒಂದು ಸ್ಫೋಟಕ ಸುದ್ದಿ ಬರ್ತಾ ಇದೆ. ಅದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೆ ಸಂಬಂಧಪಟ್ಟದ್ದು. ದೆಹಲಿ ಬಿ ಜೆ ಪಿ ಮೂಲಗಳ ಪ್ರಕಾರ ಏನು ಅಧ್ಯಕ್ಷರ ಸ್ಥಾನದ ಬಗ್ಗೆ ಇದ್ದಂಥ ಅಸ್ಥಿರತೆ ಏನಿದೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಂತಿಮ ತೀರ್ಮಾನವನ್ನು ಬಿ ಜೆ ಪಿ ರಾಷ್ಟ್ರೀಯ ನಾಯಕತ್ವ ತೆಗೆದುಕೊಳ್ಳುತ್ತೆ ಅನ್ನೋದು ಸುದ್ದಿ. ಇದು ನಿಜವಾದ ಸ್ಫೋಟಕ ಸುದ್ದಿ. ಈಗಾಗಲೇ ರಾಜ್ಯ ಬಿ ಜೆ ಪಿಯ ಸ್ಥಿತಿಗತಿಯ ಬಗ್ಗೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ವರದಿಯನ್ನು ಅಮಿತ್ ಶಾ ಅವರಿಗೆ ತಲುಪಿಸಿ ಆಗಿದೆ ಅನ್ನುವ ಮಾಹಿತಿ ಇದೆ. ಈ ವರದಿ ಅಮಿತ್ ಶಾ ಅವರ ಮುಂದೆ ಇದೆ. ಇನ್ನು ಬಿ ಜೆ ಪಿ ಅಧ್ಯಕ್ಷರು ಅವರೇನು ಲೆಕ್ಕಕ್ಕಿಲ್ಲ, ಏನೋ ಅಂತಾರಲ್ಲ ಆ ಟೈಪ್ ಅವರು, ನವೀನ್ ಅವರು. ಸೊ ಅವರಿಗೂ ವರದಿ ಹೋಗಿದೆ ಅಂತ. ಬಟ್ ಅಲ್ಟಿಮೇಟ್ಲಿ ಮೋದಿ ಜಿ ಆ್ಯಂಡ್ ಅಮಿತ್ ಶಾ ಜಿ ಅವರು ಈ ಬಗ್ಗೆ ತೀರ್ಮಾನ ತಗೋಬೇಕು. ಅವರು ತೀರ್ಮಾನ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಅನ್ನುವುದು ಸ್ಫೋಟಕ ಮಾಹಿತಿ. ಬಿ ಜೆ ಪಿ ಉನ್ನತ ಮೂಲಗಳ ಪ್ರಕಾರ ಅದು ಕ್ಷಣಗಣನೆ ಪ್ರಾರಂಭ ಆಗಿದೆ ಅನ್ನುವ ಮಾತಿದೆ. ಯಾವ ಕ್ಷಣನೋ ಗೊತ್ತಿಲ್ಲ, ಒಂದು ತೀರ್ಮಾನ ತಗೊಳುತ್ತೆ. ಆ ತೀರ್ಮಾನ ಯಾವುದು? ಸನ್ಮಾನ್ಯ ವಿಜಯೇಂದ್ರ ಅವರನ್ನ ಬದಲಿಸ್ತಾರ, ಹೊಸ ಅಧ್ಯಕ್ಷರು ಬರ್ತಾರ, ಅಥವಾ ವಿಜಯೇಂದ್ರ ಅವರೇ ಇನ್ನು ಪೂರ್ಣ ಪ್ರಮಾಣದ ಇನ್ನೊಂದು ಅವಧಿಯ ಅಧ್ಯಕ್ಷರು ಅಂತ ಪ್ರಕಟ ಮಾಡ್ತಾರೆ? ಇದು ಬಹಳ ಮುಖ್ಯವಾಗಿ ಕೇಳಿ ಬರುತ್ತಿರೋ ಪ್ರಶ್ನೆ. ಇದರಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಬಿ ಜೆ ಪಿ ನಾಯಕತ್ವ ತಗೋಬೋದು. ಈಗ ಅನಿವಾರ್ಯ ಇದೆ ಅವರಿಗೆ. ಯಾಕಂದರೆ ಇಡೀ ಕರ್ನಾಟಕದ ರಾಜಕಾರಣ ಬದಲಾದಂಥ ಸನ್ನಿವೇಶದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಈಸ್ ಥಿಂಕಿಂಗ್ ಡಿಫ್ರೆಂಟ್ಲಿ. ಯಾಕೆಂದರೆ ಆ ಬಿ ಜೆ ಪಿ ನಾಯಕತ್ವದ ಒಂದು ಗುಣ ಇದೆ. ಅದು ಅವರು ಬಹಳ ಸೂಕ್ಷ್ಮವಾಗಿ ಒಂದು ಡೆವಲಪ್ಮೆಂಟನ್ನು ಒಂದು ರಾಜ್ಯದ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸರಿಯಾದ ಟೈಮಿಗೆ ಎಲ್ಲಿಡಬೇಕು ಅಲ್ಲಿಡ್ತಾರೆ ಅಂತ. ಈಗ ಅವರು ಮುಂದಿರುವಂಥ ಪ್ರಶ್ನೆ ಏನು ಅಂದರೆ, ಇಡೀ ಕರ್ನಾಟಕದ ರಾಜಕಾರಣ ಬದಲಾಗಿದೆ. ಏನು ಬದಲಾಗಿದೆ? ಹಿಂದುಳಿದ ವರ್ಗದ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಮೇಲ್ವರ್ಗದ ನಾಯಕರೊಬ್ಬರನ್ನು ಮುಖ್ಯಮಂತ್ರಿ ಮಾಡಲಾಗಿದೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದೆ ಕಾಂಗ್ರೆಸ್. ಈ ಬೆಳವಣಿಗೆಯನ್ನು ಬಿ ಜೆ ಪಿ ಹೇಗೆ ಬಳಸ್ಕೋಬೇಕು, ಇದು ಕೇಂದ್ರ ನಾಯಕತ್ವದ ಮುಂದಿರುವ ಪ್ರಶ್ನೆ. ಸೊ ಅವರು ಅಂದುಕೊಳ್ತಾ ಇರೋದು, ಈಗ ಅವರ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ, ವಿಜಯೇಂದ್ರ ಅವರನ್ನು ಮುಂದುವರಿಸುವುದರಿಂದ ಆಗುವ ಲಾಭ ಮತ್ತು ನಷ್ಟ ಯಾವುದ್ಯಾವುದು, ಅಥವಾ ಈ ಬದಲಾದ ಸನ್ನಿವೇಶದಲ್ಲಿ ಕರ್ನಾಟಕದ ಹಿಂದುಳಿದ ವರ್ಗದ ಜನ ಸಮುದಾಯ ಏನಿದೆ ಅವರಿಗಿರುವ ಸಣ್ಣ ಬೇಸರ, ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನು ಮಾಡಿದರೆ ಹೇಗೆ? ವಾಟ್ ವಿಲ್ ಹ್ಯಾಪನ್? ಸೊ ಆ ಮೂಲಕ ಕಾಂಗ್ರೆಸ್ ಲಾಸ್ ವಿಲ್ ಬಿ ಬೆನಿಫಿಟ್ ಫಾರ್ ಬಿ ಜೆ ಪಿ. ಕಾಂಗ್ರೆಸ್ ಏನು ಕಳೆದುಕೊಂಡಿದೆ ಅದು ಗ್ರ್ಯಾಬ್ ಮಾಡ್ಕೊಳ್ಳೋದ ರಾಜಕಾರಣ. ಸೊ ಆದ್ದರಿಂದ ಈಗ ಹಿಂದುಳಿದ ವರ್ಗದ ಒಳಗಡೆ ಇರುವಂಥ ನೋವು, ಬೇಸರವನ್ನು ಇದಕ್ಕೆ ಬಳಸ್ಕೋಬೇಕು ಅಂತ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡ್ತಿದೆ. ಅದರ ಜೊತೆಗೆ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಒಕ್ಕಲಿಗರ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸ್ತಾರೆ. ಆದ್ದರಿಂದ ಇಂಥ ಸಿಚುವೇಷನಲ್ಲಿ JDS ಅಸ್ತಿತ್ವಕ್ಕೆ ಕುತ್ತು ಬರ್ಬೋದು. ಆವಾಗ ಬಿ ಜೆ ಪಿ ಹೌ ಟು ಪ್ಲೇ ಇಟ್. ಸೊ ಈ ಪ್ರಶ್ನೆ ಕೂಡ ಬಿ ಜೆ ಪಿ ಹೈಕಮಾಂಡ್ ಮುಂದಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಬಿ ಜೆ ಪಿ ವಲಯಗಳಿಂದ. ಸೊ ಆದ್ದರಿಂದ ಈಗ ಹಿಂದುಳಿದ ವರ್ಗಗಳ ನಾಯಕರನ್ನು ಅಧ್ಯಕ್ಷರನ್ನಾಗಿ ಮಾಡೋದಿದ್ದರೆ ಯಾರನ್ನು ಮಾಡಬೇಕು ಆವಾಗ. ಸೊ ಈ ಒಕ್ಕಲಿಗ ನಾಯಕತ್ವದ ಪ್ರಶ್ನೆ ಇರೋಲ್ಲ ಅಲ್ಲಿ. ಈಗ ಅಶೋಕ್ ಇದ್ದಾರೆ ಒಕ್ಕಲಿಗ ನಾಯಕರು, ಬಟ್ ಹೀಸ್ ಸೀಟ್ ಆಲ್ಸೋ ಇನ್ ಎ ಥ್ರೆಟ್ ಅಂತ. ಸೊ ಬಿ ಜೆ ಪಿ ಹೈಕಮಾಂಡ್ಗೆ ಅಶೋಕ್ ಅವರ ಕಾರ್ಯವಿಧಾನದ ಬಗ್ಗೆ ಸಮಾಧಾನವಾಗಲಿ ಸಂತೋಷವಾಗಲಿ ಇಲ್ಲ. ಸೊ ಅದರಿಂದ ಅವರನ್ನು ಬದಲಿಸುವ ಪ್ರಶ್ನೆ ಏನು ಇತ್ತು ಮೊದಲಿಂದ, ಅದು ಮತ್ತೆ ಈಗ ಮುನ್ನೆಲೆಗೆ ಬಂದಂತೆ ಕಾಣುತ್ತೆ. ಯಾಕೆಂದರೆ ಶಾಸಕಾಂಗ ಪಕ್ಷವನ್ನೇ ನಿಯಂತ್ರಣದಲ್ಲೋ ಇಟ್ಟುಕೊಳ್ಳುವುದಕ್ಕೆ ಅಶೋಕ್ ಅವರಿಗೆ ಸಾಧ್ಯ ಆಗಿಲ್ಲ ಅನ್ನೋದು ಹೈಕಮಾಂಡ್ಗಿರುವ ಬೇಸರ. ಯಾಕೆಂದರೆ
3 ಮತಗಳು ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೋಯಿತು. ಸೊ ಶಾಸಕಾಂಗ ಪಕ್ಷದ ನಾಯಕರು ಶಾಸಕರನ್ನು ತಮ್ಮ ಸುಪರ್ದಲ್ಲಿ ಇಟ್ಕೋಬೇಕಲ್ವಾ, ಅದರಲ್ಲಿ ಫೇಲ್ ಆದರು. ಈ ಫೇಲ್ಯೂವರ್ ಏನಿದೆ ಅದು ಕೂಡ ಅಶೋಕ್ ಅವ್ರ ಮೇಲೆ ಪರಿಣಾಮ, ಅವರ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರ್ಬೋದು. ಆದರೆ ಈಗ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇರುವುದು ಲಿಂಗಾಯತ ಒಬ್ಬ ಅಧ್ಯಕ್ಷನನ್ನು ಬದಲಿಸಿದರೆ ಅದರಿಂದ ಪಕ್ಷದ ಮೇಲಾಗುವ ದುಷ್ಪರಿಣಾಮ ಏನು. ಈಗ ಹೋಗ್ಬಿಟ್ಟು ಓಕೆಪ್ಪ ಹಿಂದುಳಿದ ವರ್ಗ ಮಾಡಿಬಿಟ್ರೆ ದೆನ್ ವಾಟ್ ಅಬೌಟ್ ಲಿಂಗಾಯತ ಬೇಸ್? ಲಿಂಗಾಯತ ಬೇಸ್ ಶಿಥಿಲಗೊಳ್ಳುತ್ತಾ? ಹೌ ಟು ಡೂ ಇಟ್ ಅಂತ ಅಂದರೆ ಯು ಸಿ ದಟ್ ಒಂದು ಅಧ್ಯಕ್ಷರನ್ನು ಏನೋ ಹಿಂದುಳಿದ ವರ್ಗದವರು ಮಾಡಿದರೆ ಆಗ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರನ್ನು ಯಾರೋ ಲಿಂಗಾಯತರನ್ನು ಒಬ್ಬನು ಮಾಡೋಕ್ಕೆ ಸಾಧ್ಯನಾ? ಈ ಡಿಫ್ರೆಂಟ್ ಕಾಂಬಿನೇಷನ್ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಇಸ್ ಥಿಂಕಿಂಗ್ ಸೀರಿಯಸ್ಲಿ, ಅಮಿತ್ ಶಾ ಇಸ್ ಥಿಂಕಿಂಗ್ ಸೀರಿಯಸ್ಲಿ. ಸೊ ಅಂದರೆ ಅವರೀಗ ಕರ್ನಾಟಕದ ಬಗ್ಗೆ ಹೆಚ್ಚು ಲಕ್ಷ್ಯವನ್ನು ಕೊಡ್ತಿದ್ದಾರೆ. 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ, ಚಾಲೆಂಜು ಬಿ ಜೆ ಪಿ ಮುಂದಿದೆ. ಯಾಕೆಂದರೆ ಸೌತ್ನಲ್ಲಿ ಎಲ್ಲ ಕಡೆ ವಾಶ್ ಔಟ್ ಆಗಿ ಎಲ್ಲ ಟವಲ್ ಹೆಗಲ ಮೇಲೆ ಹಾಕೊಂಡು ಹೊಂಟು ಹೋಗ್ಬಿಟ್ಟಿದೆ ಬಿ ಜೆ ಪಿ. ತಮಿಳ್ನಾಡಿನಿಂದ ಒದ್ದು ಓಡಿಸಲಾಗಿದೆ, ಕೇರಳಕ್ಕೆ ಬರಲೇ ಕೊಟ್ಟಿಲ್ಲ. ಸೊ ದಕ್ಷಿಣ ಅಂತಂದರೆ ಅವ್ರಿಗೊಂಥರ ಈಗ ನೈಟ್ ಮೇರ್ ಅಂತ, ದುಸ್ವಪ್ನ ಅಂತಾರೆ ನೋಡಿ. ಬಿ ಜೆ ಪಿಗೆ ದಕ್ಷಿಣ ಅಂದರೆ ಒಂದು ದುಸ್ವಪ್ನ ಅಂತ. ಇಂಥ ಸಿಚುವೇಷನ್ನಲ್ಲಿ ಅವರು ಅಧಿಕಾರಕ್ಕೆ ಬರುವುದಕ್ಕೆ ಇರುವ ಸಣ್ಣ ಅವಕಾಶ ಇರೋದು ಕರ್ನಾಟಕದಲ್ಲಿ. ಸೊ ಆ ಕಾರಣಕ್ಕಾಗಿ ಬಿ ಜೆ ಪಿ ಹೈಕಮಾಂಡ್ ಟುಕ್ ಇಟ್ ವೆರಿ 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 ಸೀರಿಯಸ್ಲಿ, ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಆದ್ದರಿಂದ ಈ ಡಿಫ್ರೆಂಟ್ ಕಾಂಬಿನೇಷನ್ಗಳನ್ನು ವರ್ಕೌಟ್ ಮಾಡ್ತಾ ಇದೆ. ಮತ್ತು ಯಾವುದೇ ತೀರ್ಮಾನ ತೆಗೆದುಕೊಂಡ್ರೆ ಈ ತೀರ್ಮಾನವನ್ನು ತಕ್ಷಣ ತಗೋಬೇಕು ಅಂತ. ಆದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಏನು ಯತ್ನಾಳ್ ಮೊದಲಾದಂಥ ನಾಯಕರುಗಳು ಯಾರಿದ್ದಾರೆ, ಈಶ್ವರಪ್ಪ ಅವರನ್ನು ವಾಪಸ್ ಕಳೆದುಕೊಳ್ಳುವ ಬಗ್ಗೆ ಯಾವುದೇ ಅಂತಿಮ ತೀರ್ಮಾನ ಬಿ ಜೆ ಪಿ ಹೈಕಮಾಂಡ್ ಇನ್ನೂ ಕೈಗೊಂಡಿಲ್ಲ. ದೇ ಆರ್ ವೇಟಿಂಗ್ ಫಾರ್ ದ ಟೈಮ್ ಅಂತ. ಅಂದರೆ ಈಗ ಯು ಸಿ ಯತ್ನಾಳ್ ಆಗಲಿ ಈಶ್ವರಪ್ಪ ಆಗಲಿ ಪಕ್ಷಕ್ಕೆ ಬರುವುದರಿಂದ ಆಗುವ ಲಾಭ ಮತ್ತೇನು ನಷ್ಟ ಏನು, ಈ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಈ ತಕ್ಷಣಕ್ಕಂತೂ ಯಾವುದೇ ಲಾಭ ಇಲ್ಲ. ಹಾಗೆ ಇವರನ್ನು ತೆಗೆದುಕೊಳ್ಳೋದಿದ್ರೆ ಇಲೆಕ್ಷನ್ ಟೈಮಿಗೆ ತಗೊಳ್ಬೇಕು, ಅಷ್ಟೊತ್ತೇ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅನ್ನುವ ಯೋಚನೆ ಕೂಡ ಹೈಕಮಾಂಡ್ಗಿದ್ದಂತೆ ಕಾಣುತ್ತೆ. ಸೊ ಅದರ ನಡುವೆ ಈ ಚುನಾವಣೆಯ ಸಂದರ್ಭದಲ್ಲಿ ಯತ್ನಾಳ್ ಅವರು ಒಂದು ಪತ್ರವನ್ನು ಬಿ ಜೆ ಪಿ ಅಧ್ಯಕ್ಷರಿಗೆ ಬರೆದಿದ್ದಾರೆ. ಸೊ ಅದರಲ್ಲಿ ನಾನು ಮಾಡಿದ ತಪ್ಪೇನೋ ಅದು ಇದು ಅಂತೆಲ್ಲ ಅವ್ರು ಕೇಳಿದ್ದಾರೆ. ಸೊ ಅಂದರೆ ಮತ್ತೆ ವಾಪಸ್ ಬಿ ಜೆ ಪಿ ಬರೋದಕ್ಕೆ ಅವ್ರು ಟವಲ್ ಹಾಕಾಗಿದೆ. ಆದರೆ ಬಿ ಜೆ ಪಿ ಹೈಕಮಾಂಡಿಗೆ ಇರುವುದು ಈ ಯತ್ನಾಳ್ ಅವರ ಇಡೀ ಅವರ ವರ್ತನೆ ಇದೆಯಲ್ಲ, ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಇದು. ಅವರು ತಕ್ಷಣ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೇಲೆ ಸತತವಾಗಿ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಪತ್ರ ಬರೆದಾಗಲೇ ಅಟ್ಯಾಕ್ ಮಾಡ್ತಾರೆ. ಅದು ಪಕ್ಷದ ಮೇಲೆ ದುಷ್ಪರಿಣಾಮ ಬೀರ್ಬೋದು, ಲಿಂಗಾಯತ ಸಮುದಾಯದ ಮೇಲೆ ಅನ್ನುವ ಭಯ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಈ ಎಲ್ಲ ರೀತಿಯ ಈ ಬೇರೆ ಬೇರೆ ಆಯಾಮಗಳೇನಿವೆ ಇಡೀ ಡೆವಲಪ್ಮೆಂಟಿಗೆ, ಅದನ್ನು ಕ್ಲೋಸ್ಲಿ ಬಿ ಜೆ ಪಿ ಹೈಕಮಾಂಡ್ ಇಸ್ ವಾಚಿಂಗ್ ಆ್ಯಂಡ್ ದೆ ವಿಲ್ ಟೇಕ್ ಇಟ್. ಸೊ ರಾಧಾ ಮೋಹನ್ ದಾಸ್ ಅವರ ಪ್ರಕಾರ ಎಸ್, ಆದಷ್ಟು ಬೇಗ ಈ ಒಂದು ವಿವಾದ ಏನಿದೆ, ವಿವಾದ ಅನ್ನಿ ಜಗಳ ಅನ್ನಿ ವಾಟ್ ಎವರ್ ಇಟ್ ಮೇ ಬಿ, ಈ ಅಧ್ಯಕ್ಷರ ಬದಲಾವಣೆಯ ಪ್ರಶ್ನೆ ಇದೆಯಲ್ಲ ಅದರ ಬಗ್ಗೆ ಶೀಘ್ರದಲ್ಲಿ ಒಂದು ತೀರ್ಮಾನವನ್ನು ಹೈಕಮಾಂಡ್ ತಗೊಳುತ್ತೆ, ಅಮಿತ್ ಶಾ ಅವರು ತಗೋತಾರೆ ಅಂತ. ಅದು ತಗೊಳ್ಳುವಾಗ ಇರುವ ಅದೇ ಪ್ರಶ್ನೆ, ನಾನು ಮೊದಲ ಪ್ರಸ್ತಾಪ ಮಾಡಿದ ಪ್ರಶ್ನೆನೇ, ವಿಜೇಂದ್ರ ಇರ್ತಾರಾ ಹೋಗ್ತಾರೆ, ವಿಜೇಂದ್ರ ಅವ್ರನ್ನ ಕಳಿಸಿದರೆ ಏನಾಗುತ್ತೆ, ಕಳಿಸ್ತಿದ್ರೆ ಏನಾಗುತ್ತೆ. ಸೊ ಇದೆಲ್ಲ ಗೊತ್ತಾಗುತ್ತೆ. ಹೈಕಮಾಂಡ್ ವಿಲ್ ಟೇಕ್ ಇಟ್ಸ್ ಓನ್ ಡಿಸಿಷನ್. ಆದಷ್ಟು ಬೇಗ ಅನಿಸುತ್ತೆ, 2-3 ದಿವಸದಲ್ಲಿ ತಗೋಬೋದು, ಸ್ವಲ್ಪ ಡಿಲೇ ಆದರೂ ಆಗ್ಬೋದು. ಲೆಟ್ಸ್ ವೇಟ್ ಅಂಡ್ ಸಿ.